ಅಜಗಜಾಂತರ ವ್ಯತ್ಯಾಸ ಆಗ್ತಾ ಇದೆ. ಮೊದಲಿನಿಂದನೂ ಕೂಡ ನಾವು ಗಮನಿಸ್ತಾ ಇರೋದು 20ರಿಂದ 25 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು ವ್ಯತ್ಯಾಸವನ್ನ ನೋಡಿದಾಗ ಸ್ಮಿತಾ. ನಿಜ, ಕೇರಳದಲ್ಲಿ 29 ಕ್ಷೇತ್ರಗಳಲ್ಲಿ ಈಗಲೂ ಕೂಡ ಯುಡಿಎಫ್ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಸ್ಸಾಂನ ನಂಬರ್ಸ್ ಕೂಡ ಸ್ಕ್ರೀನ್ ನ ಮೇಲಿದೆ. 39 ಕ್ಷೇತ್ರಗಳಲ್ಲಿ ಅಸ್ಸಾಂನಲ್ಲಿ ಎನ್ಡಿಎ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ವಿಜಯ್ ಅವರಿಗೆ ಒಂದು ಕ್ಷೇತ್ರದಲ್ಲಿ ಮುನ್ನಡೆ, ಒಂದು ಕ್ಷೇತ್ರದಲ್ಲಿ ಹಿನ್ನಡೆ ಅನ್ನೋ ರೀತಿಯ ಪರಿಸ್ಥಿತಿ. ಇತ್ತ ಕೇರಳದಲ್ಲಿ ರಾಜೀವ್ ಚಂದ್ರಶೇಖರ್ ಅವರು, ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ತಮಿಳುನಾಡು ನೋಡಿ, ಟಿವಿಕೆ 12, ಡಿಎಂಕೆ 15 ಇದೆ. ಬರೀ 3 ವ್ಯತ್ಯಾಸ ಕಾಣಿಸ್ತಾ ಇದೆ. ಡಿಎಂಕೆ ಅಲ್ಲಿ ಯಾವ ರೀತಿ ಲೀಡ್ ಅನ್ನ ತಗೋಬಹುದು, ಯಾವ ರೀತಿಯ ಮ್ಯಾಸಿವ್ ಆಗಿ ರಿಸಲ್ಟ್ ಅನ್ನ ಕೊಡಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಆದ್ರೆ ಟಿವಿಕೆ ಈ ಮಟ್ಟಿಗೆ ಪೈಪೋಟಿಯನ್ನ ಕೊಡ್ತಾ ಇದೆ. ತಮಿಳುನಾಡಿನಲ್ಲಿ ಯಾವ ರೀತಿ ವಿಸಿಲ್ ಸೌಂಡ್ ಮಾಡ್ತಾ ಇದೆ ಅನ್ನೋದಕ್ಕೆ ಈ ನಂಬರ್ ಸಾಕ್ಷಿ ಆಗ್ತಾ ಇದೆ. ಮುನ್ನಡೆ ಕ್ಷೇತ್ರದಲ್ಲಿ ಎನ್ಡಿಎನ ಹಿಂದಿಕ್ಕಿದೆ ಟಿವಿಕೆ. ತಮಿಳುನಾಡಿನಲ್ಲಿ ವಿಸಿಲ್ ಜೋರಾಗಿ ಸೌಂಡ್ ಮಾಡ್ತಾ ಇದೆ. 12 ಕ್ಷೇತ್ರಗಳಲ್ಲಿ ಟಿವಿಕೆ, 15 ಕ್ಷೇತ್ರಗಳಲ್ಲಿ ಡಿಎಂಕೆ ಅಲ್ಲಿ ಲೀಡ್ ಅನ್ನ ತಗೊಳ್ತಾ ಇರೋದು. ಇನ್ನು ಕೇರಳದ ವಿಚಾರಕ್ಕೆ ಬಂದ್ರೆ ಯುಡಿಎಫ್ 29 ಆಯ್ತು, ಎಲ್ಡಿಎಫ್ 12, ಎನ್ಡಿಎ ಕೇವಲ 2 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಒಂದಿತ್ತು, ಈಗ 2 ಆಯ್ತು. ಬಹುಶಃ ಕೇರಳದಲ್ಲಿ ಎಷ್ಟೇ ಬಿಜೆಪಿ ಕ್ಷೇತ್ರ ಮುನ್ನಡೆಯನ್ನ ಕಾಯ್ದುಕೊಂಡ್ರು ಅದು ಸಾಧನೆ ಅಂತ ಹೇಳ್ಬೋದಾ, ಹೇಗೆ ಅಂತ ಕಾದ್ ನೋಡಬೇಕು. ಆರಂಭಿಕ ಟ್ರೆಂಡ್ಗಳು ಮಾತ್ರ ಸದ್ಯಕ್ಕೆ ಲಭ್ಯವಾಗಿರೋದು. ನಮ್ಮ ಜೊತೆಯಲ್ಲಿ ಫ್ರೆಶ್ ಸೆಟ್ ಆಫ್ ಗೆಸ್ಟ್ ಬಿಜೆಪಿಯಿಂದ ರವಿಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ, ಶಂಕರ್ ಅವರು ಕಾಂಗ್ರೆಸ್ ಇಂದ ಜಾಯ್ನ್ ಆಗಿದ್ದಾರೆ, ನಾಗೇಂದ್ರ ಸರ್ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ ಜೆಡಿಎಸ್ ನಿಂದ. ಹಾಗೆ ನಮ್ಮ ಜೊತೆಯಲ್ಲಿ ಮೋಹನ್ ಚಿತ್ತಾಲೆ ಸರ್ ಸ್ಟುಡಿಯೋದಲ್ಲಿದ್ದಾರೆ, ರಾಘವ್ ಶರ್ಮಾ ಅವರು ಆಚೆಯಿಂದ ಕನೆಕ್ಟೆಡ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭಿಕ ಟ್ರೆಂಡ್ಗಳನ್ನು ನಾವು ಗಮನಿಸ್ತಾ ಇದ್ವಿ. ಕೇರಳದಲ್ಲಿ ಯುಡಿಎಫ್ ಸದ್ಯಕ್ಕೆ ಮುಂಚೂಣಿಯಲ್ಲಿದೆ. ತಮಿಳುನಾಡಿನಲ್ಲಿ ಟಿವಿಕೆ ಹಾಗೆ ಡಿಎಂಕೆ ನೆಕ್ ಟು ನೆಕ್ ಫೈಟ್ ಮಾಡ್ತಾ ಇದೆ. ಶ್ರೀಪಾದ್, ನಾವು ಇನ್ನೊಂದ್ಸರಿ ಗೆಸ್ಟ್ ಹೋಗಕ್ಕಿಂತ ಮುಂಚೆ ಇನ್ನೊಂದ್ಸರಿ ನಂಬರ್ಸ್ ಅಪ್ಡೇಟ್ ಅನ್ನ ಕೊಟ್ಬೋಣ. 45ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಸ್ಸಾಂನಲ್ಲಿ ಬಿಜೆಪಿ ಅಂತೂ ಯಾವ ರೀತಿ ಕಮಾಲ್ ಮಾಡ್ತಾ ಇದೆ. ಕಾಂಗ್ರೆಸ್ ಅಲ್ಲಿ ನಿರೀಕ್ಷೆಯನ್ನು ಈ ರೀತಿ ಮಾಡಲಿಲ್ವಾ ಅಂತ. ಆದರೆ 45ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು. ಕೇರಳದಲ್ಲಿ ಯುಡಿಎಫ್ 30 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ಕಡೆ ತಮಿಳುನಾಡಿನ ವಿಚಾರಕ್ಕೆ ಬಂದ್ರೆ ಟಿವಿಕೆ ಅಲ್ಲಿ ಕಮಾಲ್ ಮಾಡ್ತಾ ಇದೆ. ವೆಸ್ಟ್ ಬೆಂಗಾಲ್ ಅಂತೂ 47 ಕ್ಷೇತ್ರಗಳಲ್ಲಿ, ಟಿಎಂಸಿ 28 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಈ ರೀತಿ ಈಗ ಸದ್ಯಕ್ಕೆ ನಂಬರಿನ ಸೆಟ್ ಇದೆ. ಇನ್ನು ನಾವು ನಮ್ಮ ರಾಜ್ಯದ 2 ಕ್ಷೇತ್ರಗಳ ವಿಚಾರಕ್ಕೆ ಬಂದ್ರು, ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈಗ ದಾವಣಗೆರೆಯಲ್ಲಿ 2 ಸುತ್ತಿನಲ್ಲೂ ಶ್ರೀನಿವಾಸ್ ದಾಸ್ ಕರಿಯಪ್ಪ ಬಿಜೆಪಿಯ ಕ್ಯಾಂಡಿಡೇಟ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಆಗಿದೆ, ದಾವಣಗೆರೆಯಲ್ಲಿ ಬಿಜೆಪಿಗೆ ಮುನ್ನಡೆ ಆಗಿದೆ. ಈ ರೀತಿಯ ಲೆಕ್ಕಾಚಾರ ಸದ್ಯಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತೀವಿ. ನಾವು ಮೋಹನ್ ಚಿತ್ತಡೆ ಅವರಿಂದ ಆರಂಭ ಮಾಡ್ತೀವಿ. ಮೋಹನ್ ಚಿತ್ತಡೆ ಅವರೇ, ನೀವು ಆರಂಭದಿಂದಲೂ ಕೂಡ ನಾವು ಗಮನಿಸಿದ್ದೀವಿ, ಎಸ್ಪೆಷಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಡಿಬೇಟ್ಸ್ ಗಳಲ್ಲಿ ಈ ಸಾರಿ ವೆಸ್ಟ್ ಬೆಂಗಾಲ್ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ನಂಬರ್ಸ್ ಅನ್ನು ಕೂಡ ನಾವು ನೋಡಿದಾಗ ಆ ರೀತಿಯ ಟ್ರೆಂಡ್ ಸೆಟ್ ಆಗ್ತಾ ಇದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ನೋಡಿ. ವೆಸ್ಟ್ ಬೆಂಗಾಲು ಬರೇ ವೆಸ್ಟ್ ಬೆಂಗಾಲಿಗೆ ಅಷ್ಟೇ ಅಲ್ಲ, ಇಡೀ ಭಾರತ ದೇಶಕ್ಕೆ ಅದೊಂದು ಮಹತ್ವಪೂರ್ಣ ರಾಜ್ಯ. ವೆಸ್ಟ್ ಬೆಂಗಾಲ್ ಪಕ್ಕದಲ್ಲಿ ಬಾಂಗ್ಲಾದೇಶ ಇದೆ, ಅದರ ಪಕ್ಕದಲ್ಲೇನೆ ಮಯನ್ಮಾರ್ ಇದೆ. ಸಿಲಿಗುರಿ ಕಾರಿಡಾರ್ ಚಿಕನ್ನೆಕ್ಕೂ ಅಲ್ಲಿ ಹತ್ರನ ಇದೆ. ಅತಿಯಾದ ಒಂದು ಧರ್ಮಕ್ಕೆ ಪೋಲರೈಸ್ ಮಾಡಿ ಅಲ್ಲಿಯ ಜನರ ಪರಿಸ್ಥಿತಿ 15 ವರ್ಷಗಳಿಂದ ಏನು ಆಗಿದೆ ಅಂತ ಹೇಳ್ತಾ ಹೋದ್ರೆ ಅದು ರಾತ್ರಿ ಆಗ್ತದೆ ನಮ್ಗೆ ಹೇಳಲಿಕ್ಕೆ. ಈಗ ಜನಾನೇ ತೀರ್ಮಾನ ಮಾಡಿದ್ರು, ಈ ಸಾಕಪ್ಪ, ಇನ್ನ ಇದು ಮಮತಾ ದೀದಿಯ ಭ್ರಷ್ಟಾಚಾರ ಮತ್ತು ಸಿಂಡಿಕೇಟ್ ರಾಜಕಾರಣ. ಜನರೇ ಹೊರಗಡೆ ಬಂದು ಸಿಎಪಿಎಫ್, ಸಿಆರ್ಪಿಎಫ್ಗೆ ಮತ್ತೆ ಜ್ಞಾನೇಶ್ ಕುಮಾರ್ ಅವ್ರಿಗೆ ಮತ್ತೆ ಅಲ್ಲಿರುವ ಏನು ಅಗ್ರವಾಲ್ ಅಂತ ಚೀಫ್ ಎಲೆಕ್ಷನ್ ಕಮಿಷನರ್ ಇದ್ದಾರೆ, ಅವರು ಎಷ್ಟು ಗಟ್ಟಿಯಾಗಿ ನಿಂತು ಈ ಸತೆ ಬಂಗಾಳದಲ್ಲಿ ಚುನಾವಣೆ ಮಾಡಿ ಬಂಗಾಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇದು ಸಂಜೆ 5, 5:30, 6 ಗಂಟೆವರೆಗೂ ಇದು ಕೌಂಟಿಂಗ್ ನಡೀತಾ ಇರ್ತದೆ. ನೆಕ್ ಟು ನೆಕ್ ಫೈಟ್ ಆಗ್ತದೆ. ನಿಮ್ಮ ಹತ್ರ ಇರೋ ನ್ಯೂಸ್ಗೆ, ನನ್ನ ಹತ್ರ ಇರೋ ನ್ಯೂಸ್ಗೆ 75 ಸೀಟ್ನಲ್ಲಿ ಬಿಜೆಪಿ ಮುಂದಿದೆ, 53 ಸೀಟ್ನಲ್ಲಿ ಈಗ ಟಿಎಂಸಿ ಮುಂದಿದೆ. ಆದರೆ ಅಟ್ ದ ಎಂಡ್ ಆಫ್ ದ ಡೇ ಭಾರತೀಯ ಜನತಾ ಪಾರ್ಟಿ ಒಂದು 160ರಿಂದ 180 ಸೀಟ್ ತಗೊಂಡು ಬಂಗಾಳದಲ್ಲಿ ಫಸ್ಟ್ ಟೈಮ್ ಆಫ್ಟರ್ 76 ಇಯರ್ಸ್ ಅಧಿಕಾರ ನಡೆಸಿದೆ ಅಂತ ಅನಿಸ್ತಾ ಇದೆ. ಓಕೆ, ನಾವು ಬಾಗಲಕೋಟೆಯ ಅಪ್ಡೇಟ್ಸ್ ಅನ್ನ ಗಮನಿಸ್ತಾ ಇದ್ದೀವಿ. 4600 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂತದ್ದು ಬಾಗಲಕೋಟೆ ಕ್ಷೇತ್ರದಲ್ಲಿ. ಮೇಟಿ ಅವರು ಕಾಂಗ್ರೆಸ್ನ ಕ್ಯಾಂಡಿಡೇಟ್ಗೆ 4600 ಮತಗಳ ಮುನ್ನಡೆಯನ್ನ ನೀವು ಗಮನಿಸ್ತಾ ಇದ್ದೀರಿ.
ನೋಡಿ, ತಮಿಳುನಾಡಿನಲ್ಲಿ 15 ಕ್ಷೇತ್ರಗಳಲ್ಲಿ ಡಿಎಂಕೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ 4600 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈ ಕಡೆ ದಾವಣಗೆರೆಗೆ ಬಂದ್ರೆ ಬಿಜೆಪಿಯ ಕ್ಯಾಂಡಿಡೇಟ್ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಟಿವಿಕೆ ಡಿಎಂಕೆಗೆ ಪೈಪೋಟಿಯನ್ನ ಕೊಡ್ತಾ ಇದೆ. ಈಗ ಬಿಜೆಪಿ 49 ಆಯಿತು ಕ್ಯಾಂಡಿಡೇಟ್ಸ್ ಲಿಸ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಕ್ಯಾಂಡಿಡೇಟ್ಸ್ ನಂಬರ್ಸ್ 49 ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿಯಿಂದ. ಟಿವಿಕೆ 14, ಡಿಎಂಕೆ 15. ಒಂದೇ ಒಂದು ಕ್ಷೇತ್ರದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ. ಈ ಮಟ್ಟಿಗೆ ಪೈಪೋಟಿಯನ್ನ ಕೊಡ್ತಾ ಇದೆ. ನೋಡಿ, ಕ್ಷಣ ಕ್ಷಣಕ್ಕೂ ಉಮೇಶ್ ಮೇಟಿ ಅವರ ಅಂತರ ಹೆಚ್ಚಾಗ್ತಾ ಇದೆ ಬಾಗಲಕೋಟೆಯಲ್ಲಿ. ನೋಡಿ, ಈಗ 5016 ಆಯ್ತು. 5016 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಈಗ ಮುನ್ನಡೆ. ಉಮೇಶ್ ಮೇಟಿ ಅವರು ಕ್ಷಣ ಕ್ಷಣಕ್ಕೂ ಈಗ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. 5016 ಮತಗಳು. ಚರಂತಿಮಠ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಯತ್ನಾಳ್ ಅವರು ಬಂದು ಪ್ರಚಾರ ಮಾಡಿದ್ರು, ಹಿಂದುತ್ವ ಬ್ರ್ಯಾಂಡ್ ಅಲ್ಲಿ ವರ್ಕೌಟ್ ಆಗ್ಲಿಲ್ವಾ ಅನ್ನುವಂತ ಪ್ರಶ್ನೆ ಇದೆ. ಈ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ರವಿಕುಮಾರ್ ಅವರೇ, ಏನ್ ಪ್ರಾಬ್ಲಮ್ ಆಯ್ತು ಬಾಗಲಕೋಟೆಯಲ್ಲಿ? ಆರಂಭಿಕ ಹಿನ್ನಡೆ ನಾವು ಆರಂಭದಿಂದ ನೋಡ್ತಾ ಇದೀವಿ. ಓವರ್ಟೇಕ್ ಮಾಡುವಂತ ಕೆಲಸ ಆಗಲಿಲ್ಲ ಚರಂತಿಮಠ ಅವರಿಂದ. ನೋಡೋಣ, ಇನ್ನು ಸಮಯ ಸಾಕಷ್ಟಿದೆ. ಕೌಂಟಿಂಗ್ ಆಗುವಂತದ್ದು ಬಹಳಷ್ಟಿದೆ. ನೋಡೋಣ, ವ್ಯತ್ಯಾಸ ಆಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಮತ್ತು ಒಂದು ವಿಷಯವನ್ನ ಹೇಳೋದಕ್ಕೆ ನಾನು ಬಯಸ್ತೇನೆ. ಅಲ್ಲಿ ಮುಖ್ಯಮಂತ್ರಿಗಳೇನೆ ಸುಮಾರು 8 ದಿವಸ ಅಲ್ಲೇ ಇದ್ರು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಅಂತೂ ಪೂರ್ತಿ. ನಿಮಗೆ ಒಂದು ಖುಷಿ ಸುದ್ದಿ ಸರ್, ಅಸ್ಸಾಂನಲ್ಲಿ ಸರಳ ಬಹುಮತದತ್ತ ಬಿಜೆಪಿ ಹೆಜ್ಜೆ ಆಗ್ತಾ ಇರುವಂತದ್ದು. ಅಸ್ಸಾಂನಲ್ಲಿ ಸರಳ ಬಹುಮತದತ್ತ ಬಿಜೆಪಿ ಹೆಜ್ಜೆ ಆಗ್ತಾ ಇದೆ. ಬರ್ತೀನಿ ಸರ್, ವಾಪಸ್ ಇರೋದೇ ಅಸ್ಸಾಂನಲ್ಲಿ ಸರ್ಕಾರ ಇರೋದೇನೆ ಬದಲಾವಣೆ ಅಂತ ಹೇಳಿ ಆಗೋದಿಲ್ಲ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು ಕೂಡ ಹೇಳಿತ್ತು. ನಂಬರ್ ಕ್ವಿಕ್ ಆಗಿ ಗಮನಿಸ್ತಾ ಇದ್ದೀವಿ. ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಅಂತರ ಹೆಚ್ಚಾಗ್ತಾ ಇದೆ. 49 ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಎಕ್ಸಿಟ್ ಪೋಲ್ಗಳ ಪ್ರಕಾರವೇ ಸದ್ಯಕ್ಕಂತೂ ಟ್ರೆಂಡಿಂಗ್ ನಂಬರ್ಸ್ ಕಾಣೋಕೆ ಸಿಗ್ತಾ ಇದೆ. ಈ ನಂತರ ಡಿಎಂಕೆ ಹಾಗೆ ಟಿವಿಕೆ ನಡುವೆ ಇರೋದು ಕೇವಲ ಒಂದು ಕ್ಷೇತ್ರದ. ತಮಿಳುನಾಡಿನಲ್ಲಿ ಬಹುಶಃ ಐತಿಹಾಸಿಕ ಚುನಾವಣಾ ಫಲಿತಾಂಶವನ್ನ ಏನಾದ್ರೂ ಅಲ್ಲಿನ ಮತದಾರರು ಬರೆದು ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕೇರಳದಲ್ಲೂ ಕೂಡ ಸರ್ಕಾರ ಬದಲಾವಣೆಯ ಮುನ್ಸೂಚನೆ ಕಾಣೋಕೆ ಸಿಗ್ತಾ ಇರೋದು. ಎಲ್ಡಿಎಫ್ ಸರ್ಕಾರ ಪತನವಾಗಿ ಯುಡಿಎಫ್ ಸರ್ಕಾರ ರಚನೆಯ ಹಾದಿಯತ್ತ ಸಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅಸ್ಸಾಂನಲ್ಲಿ ಸರಳ ಬಹುಮತದತ್ತ ಸಾಗ್ತಾ ಇದೆ. ಅಲ್ಲಿನ ಬಿಜೆಪಿ 8600 ಮತಗಳ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಉಮೇಶ್ ಮೇಟಿ ಅವರು ಮುಖ್ಯಮಂತ್ರಿಗಳೇ ಹೋಗಿದ್ರು ಅನ್ನೋದು ರವಿಕುಮಾರ್ ಅವರ ವಿಶ್ಲೇಷಣೆ. ಆದರೆ ಫೈಟ್ ಅಂತೂ ಕೊಡುವ ಎಲ್ಲಾ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲೇನೆ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ರು. ಗೆಲುವೇ ನಮ್ಮದಾಗುತ್ತೆ ಅಂತ ಹೇಳ್ತಾ ಇದ್ರು. ವಿಜಯೇಂದ್ರ ಅವರು ಕ್ಯಾಂಪೇನ್ ಮಾಡಿದ್ರು, ಯತ್ನಾಳ್ ಅವರು ಬಂದಿದ್ರು. ಆದರೆ ಸದ್ಯಕ್ಕೆ ಕಾಂಗ್ರೆಸ್ಗೆ ಮುನ್ನಡೆ, ಬಿಜೆಪಿಗೆ ಹಿನ್ನಡೆ ಅನ್ನೋ ರೀತಿಯಲ್ಲೇ ಇದೆ ಪರಿಸ್ಥಿತಿ. ಆರಂಭಿಕ ಮುನ್ನಡೆಯನ್ನ ಅದೇ ರೀತಿ ಕಾಯ್ದುಕೊಂಡು ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ಈಗ 8600 ಆಯ್ತು. ಆಗ್ಲೇ 5100 ಇತ್ತು, ಈಗ 8600 ಆಯ್ತು. ಉಮೇಶ್ ಮೇಟಿ ಅವರು ನಿರಂತರವಾಗಿ ಅಲ್ಲಿ ಲೀಡಲ್ಲೇ ಬರ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಈ ಕಡೆ ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿ ಹಾಫ್ ಸೆಂಚುರಿಯನ್ನ ಬಾರಿಸಿದೆ. 50 ಕ್ಷೇತ್ರಕ್ಕೂ ಹೆಚ್ಚು ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ನೋಡಿ, ಮತ್ತೆ ಡಿಎಂಕೆ ಟಿವಿಕೆ 14-16 ಇದೆ. ಆ ಕಡೆ ಅಸ್ಸಾಂನಲ್ಲಿ ಸರಳ ಬಹುಮತದ ಬಿಜೆಪಿ. ಕೇರಳ ಯುಡಿಎಫ್ 35, ಆಡಳಿತ ಪಕ್ಷ ಎಲ್ಡಿಎಫ್ 17 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಸುನಾಮಿಯನ್ನ ಎಬ್ಬಿಸ್ತಾ ಇದೆ ಟಿವಿಕೆ. ಲಿಟರಲಿ ಸುನಾಮಿನೇ ಇದೆ. ನಾವೀಗಾಗಲೇ ಸ್ಮಿತಾ ಮತ್ತು ನಾನು ಮಾತಾಡ್ತಾ ಇದ್ದ ಪ್ರಕಾರವಾಗಿ ಡಿಎಂಕೆ ಅವರು ನಿರೀಕ್ಷೆನೂ ಮಾಡಿರಲಿಲ್ಲ ಅನ್ಸುತ್ತೆ ಟಿವಿಕೆ ಈ ಮಟ್ಟಿಗೆ ನಮಗೆ ಪೈಪೋಟಿಯನ್ನ ಕೊಡುತ್ತೆ ಅಂತ ಹೇಳಿ. ಆದರೆ ಟಿವಿಕೆ ಅಕ್ಷರಶಃ ಅಲ್ಲಿ ಸುನಾಮಿಯನ್ನೇ ಎಬ್ಬಿಸಿದೆ. ಎಲ್ಲೆಲ್ಲಿ ಡಿಎಂಕೆಯ ಜನಪ್ರಿಯ ನಾಯಕರು ಇದ್ರೂ ಅಲ್ಲಲ್ಲಿ ಟಿವಿಕೆ ಪೈಪೋಟಿಯನ್ನ ಕೊಡ್ತಾ ಇದೆ. ಹೆಣಗಾಡ್ತಾ ಇದ್ದಾರೆ ಲೀಡನ್ನ ಗಳಿಸಿಕೊಳ್ಳೋದಕ್ಕೆ. ಇವನ್ ಸ್ಟಾಲಿನ್ಗೆ ಭರ್ಜರಿ ಪೈಪೋಟಿಯನ್ನ ಕೊಡ್ತಾ ಇರುವಂತದ್ದು ಟಿವಿಕೆ ಅಭ್ಯರ್ಥಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೋಡಿ, ಈಗ ಪುದುಚೇರಿಯಲ್ಲಿ 2 ನಂಬರ್ ಎನ್ಡಿಎ ಅಭ್ಯರ್ಥಿಗಳು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸೊ ಓವರ್ ಆಲ್ ನಂಬರ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ನಾನು ಕ್ವಿಕ್ ರಿಯಾಕ್ಷನ್ ರಾಘವ್ ಶರ್ಮಾ ಪಶ್ಚಿಮ ಬಂಗಾಳದಲ್ಲಿ ಓಡಾಡದಂತವರು, ಜೊತೆಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ಕಲೆ ಹಾಕಿ ಜನರಿಗೆ ತಲುಪಿಸಿದಂತವರು. ರಾಘವ್ ಶರ್ಮಾ ಈ ಸಾರಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಮಟ್ಟಿಗೆ ಹಿನ್ನಡೆ ಆಗುತ್ತೆ ಅಂತ ಅವರು ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ. ಏನೇ ಆದ್ರೂ ಕೂಡ ನಾವೇ ಗೆಲ್ತೀವಿ ಅನ್ನುವಂತ ಲೆಕ್ಕಾಚಾರ ಇತ್ತು. ಎಕ್ಸಿಟ್ ಪೋಲ್ಗಳನ್ನು ಮೀರಿ ನಾವು ಗೆಲ್ತೀವಿ ಅಂತ ಇತ್ತು. ಆದ್ರೆ ಈಗ ಸುವೇಂದು ಅಧಿಕಾರಿ ಲಿಟರಲಿ ಅಲ್ಲಿ ಮ್ಯಾಜಿಕ್ ಅನ್ನೇ ಮಾಡ್ತಾ ಇದ್ದಾರೆ. 56 ಕ್ಷೇತ್ರಗಳಲ್ಲಿ ಈಗ 56 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಏನ್ ಮ್ಯಾಟರ್ ಆಯಿತು ವೆಸ್ಟ್ ಬೆಂಗಾಲಲ್ಲಿ?